ಸುಮಾರು 15,184 ಕೋಟಿ ಲಾಸ್ ಆಗಿದೆ ನಮಗೆ ಇಲ್ಲಿವರೆಗೆ. 15,184 ಕೋಟಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗಿರುವಂಥ ಅನ್ಯಾಯ. ಅದನ್ನು ಸರಿದೂಗಿಸೋಕ್ಕೋಸ್ಕರ ಇದು ರಾಜಕೀಯ ಪ್ರೇರಿತವಾಗಿರುವಂಥದ್ದಲ್ಲ. ಮಾನ್ಯ ಅಶೋಕ್ ಅವರು ನಾಲಿಗೆ ಮೂಳೆ ಇಲ್ಲದ ನಾಲಿಗೆ ರೀತಿಯಲ್ಲಿ ಮೂಳೆ ಇಲ್ಲದ ನಾಲಿಗೆಯಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಅವ್ರಿಗೇನು ಕಾಮನ್ ಸೆನ್ಸು, ಅರಿವು, ಬುದ್ಧಿ ಅಲ್ಪ ಸ್ವಲ್ಪ ತಿಳ್ಕೊಂಡು ಮಾತಾಡುವಂಥ ಒಂದು ವ್ಯವಸ್ಥೆನೇ ನಿರ್ಮಾಣ ಮಾಡ್ಕೊಂಡಿಲ್ಲ ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಜವಾಬ್ದಾರಿಯುತವಾಗಿ ಮಾತಾಡಬೇಕು, ಇಂಟೆಂಟ್ ಅಂಡ್ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. BJP ಮುಖಂಡರು, ನಿಮ್ಗೇನಾದರೂ ಕಾಮನ್ ಸೆನ್ಸ್ ಇದ್ದರೆ, BJPಯವರಿಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಕಿಂಚಿತ್ತ ಕಾಮನ್ ಸೆನ್ಸ್ ಎನ್ನುವಂಥದ್ದಿದ್ದರೆ, ಜನರ ಬಗ್ಗೆ ಕಾಳಜಿ ಇದ್ದರೆ, ನೀವು ಇಲ್ಲಿಯವರೆಗೆ 22 ಬಾರಿ ನೀವು ಅಧಿಕಾರ ವಹಿಸ್ಕೊಂಡ ಮೇಲೆ ಕೇಂದ್ರದಲ್ಲಿ 22 ಬಾರಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರಿ. 22 times ಯು ಹ್ಯಾವ್ ರೈಸ್ ದಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ. ಕಳೆದ 10 ವರ್ಷಗಳಿಂದ ಸೆಂಟ್ರಲ್ ಗೌರ್ಮೆಂಟ್ನವರು ಪೆಟ್ರೋಲು ಮತ್ತು ಡೀಸೆಲ್ಲು ಇಷ್ಟನ್ನ ಸೇಲ್ ಮಾಡಿ 40 ಲಕ್ಷ ಕೋಟಿ ಸಂಪಾದನೆ ಮಾಡಿದ್ವಿ. 40 ಲಕ್ಷ ಕೋಟಿ. ಈ 45 ರೂಪಾಯಿ ಪ್ರಾಫಿಟ್ ತಗೊಳ್ಳೋದ್ರಲ್ಲಿ 10 ರೂಪಾಯಿ ಕಮ್ಮಿ ಮಾಡಿ, 35 ತಗೊಳ್ಳಿ, 20 ಕಮ್ಮಿ ಮಾಡಿ. ಏನು ನಿಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ತದೆ? ಜನರಿಗೆ 20 ರೂಪಾಯಿ ಕಮ್ಮಿ ಮಾಡಿಕೊಡ್ರಿ. ಅದ್ರ ಬಗ್ಗೆ ಮಾತಾಡಪ್ಪ ಅಶೋಕಣ್ಣ, ವಿಜಯೇಂದ್ರ ಅವರೇ, ಅದ್ರ ಬಗ್ಗೆ ಮಾತಾಡಪ್ಪ. ಓಹೋ ಏನು ಜನಗಳ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಂತೆ. 22 ಬಾರಿ ನೀವು ಸೆಂಟ್ರಲ್ ಎಕ್ಸೈಸ್ನ ಚೇಂಜ್ ಮಾಡಿದ್ರಿ, ಎಕ್ಸೈಸ್ ಡ್ಯೂಟಿ ಚೇಂಜ್ ಮಾಡಿದ್ರಲ್ರಿ. ಎವ್ರಿ ಡೇ ಪೆಟ್ರೋಲ್ ಡೀಸೆಲ್ ಬೆಲೆ ಚೇಂಜ್ ಆಗ್ತಾ ಇತ್ತು. ಚುನಾವಣೆ ಇದೆ ಅಂದ್ಬಿಟ್ಟು ನಿಲ್ಸವ್ರು 6 ತಿಂಗಳಿಂದ ಆಯ್ತೇನೆ. ಎವ್ರಿ ಡೇ ಪೆಟ್ರೋಲ್ ಡೀಸೆಲ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗೋದು, ಜನಗಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹೊಡಿತಾ ಇರಬೇಕಾದ್ರೆ ಬರ್ತಾ ಇರುವಂಥದ್ದು ಗೊತ್ತೇ ಆಗ್ತಿರ್ಲಿಲ್ಲ. ಡೈಲಿ ಚೇಂಜ್ ಮಾಡ್ತಾ ಇದ್ರಿ. ಎಷ್ಟು ಸರಿ ಚೇಂಜ್ ಮಾಡಿದಿರಿ? ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇದನ್ನು ಯಾಕೆ ಹೇಳಲ್ಲ ಜನಗಳಿಗೆ? 4 ವರ್ಷದ ನಂತರ ವ್ಯಾಟ್ ಚೇಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. 3 ವರ್ಷದ ಒನ್ಸ್ ಇನ್ 3 years ಆಯಾ ರಾಜ್ಯಗಳು ಚೇಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹೈಕ್ ಮಾಡುವಂಥದ್ದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪರ್ಮಿಷನ್ ತಗೊಂಡೇ ನಾವು ಚೇಂಜ್ ಮಾಡಿರೋದು. 3.5% ಜಾಸ್ತಿ ಮಾಡಿದ್ದೀವಿ ಅಷ್ಟೇ. 3.5%ಇಂದ ಇಡೀ ವರ್ಷಕ್ಕೆ ವಾರ್ಷಿಕ ಆದಾಯ ಬರೀ 500 ಕೋಟಿ. ಗ್ಯಾರಂಟಿಗಳಿಗೋಸ್ಕರ ಚೇಂಜ್ ಮಾಡಿಬಿಟ್ರೆ ಗ್ಯಾರಂಟಿಗೆ ಬೇಕಾಗಿರೋ 57,000 ಕೋಟಿ, 500 ಕೋಟಿಯಿಂದ ಗ್ಯಾರಂಟಿಗಳು ಕೊಟ್ಬಿಡ್ಬೋದಾ? ಅಂಕಿಅಂಶಗಳನ್ನು ದಯಮಾಡಿ ಮಾಧ್ಯಮದವ್ರು ತೋರಿಸ್ಬೇಕು. ಇವನ್ನನ್ನು ಒಂದೇ ಸೈಡ್ ತೋರಿಸುವಂಥದ್ದಲ್ಲ, ಒಂದೇ ಸೈಡ್ ಡಿಬೇಟ್ ಮಾಡುವಂಥದ್ದಲ್ಲ. ನಿಜ ಸಂಗತಿನೂ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. ನಾವು ಆಗ್ರಹಿಸ್ತೀವಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೋತೀನಿ, ನಾವು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಸ್ಟ್ರೈಕ್ ಮಾಡೋಣ. ಆಮೇಲೆ ಏನು ಅಶೋಕ್ ಅವರು ಪಟ್ಟಿ ಕೊಟ್ಬಿಟ್ರು. ಓಹೋಹೋ ಏನು ಹಂಗಿತ್ತು, ನಮ್ಮ ಪೀರಿಯಡಲ್ಲಿ ಹಿಂಗಿತ್ತು. ಐದಪ್ಪ ನಿಮ್ಮ ಪೀರಿಯಡಲ್ಲಿ ಹೆಂಗಿತ್ತು ಅನ್ನುವಂಥದ್ದು ಒಂದು 5-6 ಐಟಮ್ಸ್ ಪಟ್ಟಿ ಕೊಡ್ತೀನಿ. ದಯಮಾಡಿ ಅಶೋಕ್ ಅವರೇ ಉತ್ತರ ಕೊಡಿ. 2014ರಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಪೆಟ್ರೋಲ್ ಬೆಲೆ 71 ರೂಪಾಯಿ, ಡೀಸೆಲ್ ಬೆಲೆ 102 ರೂಪಾಯಿ. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, ಈಗ 102 ರೂಪಾಯಿ. ಡೀಸೆಲ್ ಬೆಲೆ 55 ರೂಪಾಯಿ ಇತ್ತು, ಇವಾಗ 88 ರೂಪಾಯಿ. ಗ್ಯಾಸ್ ಬೆಲೆ 440 ಇತ್ತು, ಈಗ 1150. ಪೊಟಾಶ್ ರೈತರಿಗೆ ಕೊಡುವಂಥ ಗೊಬ್ಬರ 550 ರೂಪಾಯಿ ಇದ್ದು 5,500 ರೂಪಾಯಿ ಆಗಿದೆ. ಈಗ ಬೇಳೆಕಾಳು ಬೆಲೆ 55 ರೂಪಾಯಿ ಇತ್ತು, 300 ರೂಪಾಯಿ. ಈಗ ಅಡುಗೆ ಎಣ್ಣೆ 80 ರೂಪಾಯಿ ಇದ್ದಿದ್ದು 300 ರೂಪಾಯಿ. ಆಲೂಗೆಡ್ಡೆ 40 ರೂಪಾಯಿ ಇದ್ದಿದ್ದು 180 ರೂಪಾಯಿ. ಈರುಳ್ಳಿ 30 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಗಿದೆ. ಇದ್ರ ಬಗ್ಗೆ ಮಾತಾಡೋಣ ಅಶೋಕಣ್ಣ. ದಿನ ಬೆಳಿಗ್ಗೆ ಇದ್ರ ಬಗ್ಗೆ ಸುಳ್ಳು ಹೇಳ್ಕೊಂಡು ರಾಜ್ಯ ಸರ್ಕಾರ ವಿರುದ್ಧ ಸುಮ್ಮನೆ ಚಾಟಿ ಬೀಸ್ಕೊಂಡು ಸುಳ್ಳು ಆಪಾದನೆ ಮಾಡ್ಕೊಂಡು ನೀವು ಯು ಆರ್ ಅನ್ಫಿಟ್ ಟು ಬಿ ಎ ಲೀಡರ್ ಆಫ್ ಅಪೋಸಿಷನ್. ನಿಮಗೆ ನೀವು ಮಾತಾಡೋದ್ರಲ್ಲಿ ಏನಾದರೂ ಒಂಚೂರ ತೂಕ ಇರಬೇಕಲ್ವೇನ್ರಿ? ಇಷ್ಟರ ಮಟ್ಟಿಗೆ ಸುಳ್ಳು ಹೇಳುವಂಥದ್ದು ಕರಗತ ಮಾಡ್ಕೊಂಬಿಟ್ರೆ ಮಾಧ್ಯಮದಲ್ಲಿ ಪ್ರಚಾರ ಸಿಗುತ್ತೆ ಅನ್ನುವಂಥದ್ದು ಏನು ಒಂದೇ ದೃಷ್ಟಿಯಿಂದ. ಅದೇ ಡಿಬೇಟಿಗೆ ಬರೋಣಪ್ಪ, ನಾವು ಬರ್ತೀವಿ, ದಯಮಾಡಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಯಾರ ಪೀರಿಯಡ್ ಏನೆಲ್ಲ ಆಯಿತು, ಏನು ಅನಾಹುತಗಳಾದೋ, ಎಷ್ಟು ಜನಗಳಿಗೆ ಹೊರೆ ಹೊರಿಸಿದ್ದೀರಿ ಅನ್ನುವಂಥದ್ದು ಹೇಳಿ. ಯಾವುದೋ ವಿಚಾರಗಳೆಲ್ಲ ಆಧಾರದ ಮೇಲೆ ಜನಗಳು ನಿಮ್ಗೆ ಓಟ್ ಹಾಕಿರ್ಬೋದು. ಅದನ್ನು ಆಧರಿಸಿ ನೀವು ನಮಗೇನೋ ಸಿಕ್ಬಿಡ್ತು, ಏನೋ ಮಾಡಿಬಿಡ್ತು ಅನ್ನುವಂಥದ್ದು ಹೇಳ್ಕೊಂಡು ತಿರುಗ್ತಾ ಇದ್ದೀರಲ್ಲ, ಇದೇನದು ಮಾನ ಮರ್ಯಾದೆ ಇದೆಯಾ ನಿಮಗೆ? ಇವತ್ತು ಇನ್ಕ್ರೀಸ್ ಮಾಡಿ ಆದಮೇಲೆ ಪೆಟ್ರೋಲ್ ಮೇಲೆ ಇರುವಂಥ ವ್ಯಾಟು 29%, ಡೀಸೆಲ್ ಮೇಲೆ ಇರುವಂಥ ವ್ಯಾಟು 18%.